ಇಷ್ಟೊತ್ತಾಯ್ತು ಈ ಮಾವ ಇನ್ನೂ ಬಂದಿಲ್ಲ. ಈ ಸತ್ಯನ ಹೊಟ್ಟೆ ಒಳಗೆ ಇಟ್ಕೊಂಡು ತುಂಬ ಹೊತ್ತಿರೋದಕ್ಕೆ ಆಗ್ತಾನೆ ಇಲ್ಲ ಅತ್ತೆ ನನಗೆ. ಬರ್ಲಿ ಮಾವ, ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಬಾರು, ನೀನೇನೋ ಎಲ್ಲ ಹೇಳಬೇಕು ಅನ್ನೋ ನಿರ್ಧಾರ ಮಾಡಿದೀಯಾ. ಆದ್ರೆ ಏನತ್ತೆ, ಸೀನ ಮಾಡಿರೋ ಕೆಲಸ ನಾನು ನೆನೆಸ್ಕೊಳ್ತಿದ್ರೆ ನಾನು ಏನು ಮಾಡ್ದಲ್ಲಿ ಹಾಗೆ ಸುಮ್ಮನೆ ಬಿಟ್ಬಿಟ್ಟು ಬಂದಲ್ಲ ಅಂತ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ಈಗಲೂ ನನಗೆ ಬರ್ತಿರೋ ಕೋಪಕ್ಕೆ ಮಾದಪ್ಪ ಅಂಕಲ್ ಮನೆಗೆ ಹೋಗಿ ಒಂದು ಕಾಲರ್ ಪಟ್ಟಿ ಹಿಡಿದು 4 ಬಾರ್ಸಿ ಸ್ಟೇಷನ್ ಒಳಗಡೆ ಹಾಕಿಸ್ಬೇಕು ಅಂತದೆ. ಏನು ಮಾಡಲಿ ಅತ್ತೆ, ನೀವು ನನ್ನ ಕೈ ಕಟ್ ಹಾಕ್ಬಿಟ್ಟಿದ್ದೀರಾ. ನಾನು ಸುಮ್ಮನಾಗಲ್ಲ ಅತ್ತೆ. ಬರ್ಲಿ ಮಾವ, ಎಲ್ಲನೂ ಹೇಳ್ತೀನಿ. ನಾನು ಹಿಂಗೆ ಕಾಯ್ತಿದ್ದೆ. ಅದೇನಂದ್ರೆ ಮೊದಲು ನಾನು ಹೇಳ್ಬಿಡ್ತೀನಿ. ಬಾರು, ನಾಳೆಗೆ ನಾರಿ ಪೂಜೆ, ಒಳ್ಳೆ ದಿನ ಅಂತೆ. ಅದಕ್ಕೆ ನನ್ನ ತಂಗಿರ್ಗೋಸ್ಕರ ಅಂತ ಓದ್ಕೊಂಡಿರೋ ಅರ್ಕೆನ ನಾಳೆ ಬೆಳಿಗ್ಗೆ ತೀರ್ಸ್ಬಿಡ್ತೀನಿ. ಬಾಬಾ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಇರು ಪಾರು, ನಾನು ಹೇಳೋದನ್ನ ಮುಗಿಸ್ಬಿಡ್ತೀನಿ. ಒಂದ್ ನಿಮಿಷ ಇರು ಪಾರು. ನನ್ನ ತಂಗಿರ್ನ ಕೇಟೊಂದು ಒಳ್ಳೆ ಮನೆಗಳಿಗೆ ನಾನು ಕೊಟ್ಟಿದ್ದೀನಿ ಪಾರು. ನಮ್ಮ ರಾಣಿ ಅವಳಂತೂ ಮಾಸಿಕೊಪ್ಲಿಗೆ ಅರಸಿ ಆಗ್ಬಿಟ್ಟವಳೆ. ನಮ್ಮ ರತ್ನವ ನಮ್ಮ ಊರಿನ ದೊರೆ, ನಮ್ಮ ಸ್ವಂತ ಮಾವನ ಮನೆಗೆ ಕೊಟ್ಟಿವನಿ. ನನ್ನ ತಂಗಿರು ಅಂತೂ ಇಂತೂ ಒಂದು ಒಳ್ಳೆ ಮನೆ ಸೇರ್ಕೊಂಡು ಒಂದು ದಡ ಅಂತ ಸೇರ್ಕೊಂಡವ್ರೆ. ನಮ್ಮ ಕೂಸ ಅಂತೂ ಕೇಳ್ಬೇಕಾ, ಬಂಗಾರದಂಗೆ ಓದ್ತವಳೆ, ಎಕ್ಸಾಮು ಚಂದಾಗಿ ಮಾಡೋಳಂತೆ. ಇನ್ನಂಗೇನು ಬೇಕು ಪಾರು? ನನ್ನ ತಂಗಿರೆಲ್ಲ ಗೆದ್ಬಿಟ್ರು ಪಾರು, ನನ್ನ ತಂಗಿರೆಲ್ಲ ಗೆದ್ಬಿಟ್ರು. ಇದು ನನ್ನ ತಂಗಿರ್ ಗೆಲ್ವಲ್ಲ, ನನ್ ಗೆಲುವು. ನನಗಿಂತ ಹೆಚ್ಚಾಗಿ ನಿನ್ ಗೆಲುವು ಪಾರು, ನಿನ್ ಗೆಲುವು. ಮನೇಲಿ ಹೆಣ್ಮಕ್ಳಿದ್ದು ಸೊಸೆ ಬಂದ್ಬಿಟ್ರೆ ಸಾಕು, ಏಟೊಂದು ಮನೇಲಿ ತೊಂದರೆ, ತಾಪತ್ರೆ, ಜಗಳ ಎಲ್ಲರನ್ನು ನೋಡಿವ್ನಿ, ಕೇಳಿವ್ನಿ. ಆದ್ರೆ ನೀನು ನನ್ನ ತಂಗಿಯನ್ನ ನಾದ್ನೀರಾಗಿ ನೋಡ್ಲಿಲ್ಲ ಪಾರು, ಸ್ವಂತ ಮಕ್ಕಳಂಗ್ ನೋಡ್ದೆ. ನನ್ನ ತೆಪ್ಪನೆಲ್ಲ ತಿದ್ಬಿಟ್ಟು ನನ್ನ ತಂಗಿರ್ಗೆ ಇನ್ನೂ ಜಾಸ್ತಿ ಸ್ವಾತಂತ್ರ್ಯವಾಗಿ ಬದುಕದ್ ನಾ ಹೇಳ್ಕಟ್ಟೆ. ಅಂತೂ ಎಂತು ನನ್ನ ತಂಗಿರು ಮದ್ವೆ ಆಗಿ ನೆಮ್ಮದಿಯಾಗಿ ಬಾಳ್ತವ್ರಲ್ಲ, ಅದ್ ಸಾಕು ಪಾರು, ಅದ್ ಸಾಕು. ಆದ್ರೆ ಇದೆಲ್ಲದಕ್ಕೂ ಅದ್ಯಾವ್ರ ದಯೆ, ಅದ್ಯಾವ್ರ ಅನುಗ್ರಹ ಅನ್ನೋದು ಬೇಕಲ್ಲ, ಅದ್ ನನ್ಗೆ ಸಿಕ್ಕೈತೆ. ಅದಕ್ಕೆ ನನ್ನ ತಂಗಿರಿಗೋಸ್ಕರ ನಾನು ಓದ್ಕೊಂಡಿರೋ ಹರಕೆನ ತೀರಿಸ್ಬಿಡ್ತೀನಿ ಪಾರು, ತೀರಿಸ್ಬಿಡ್ತೀನಿ. ಈಗ ಹೇಳು, ನೀನೇನೋ ಹೇಳ್ಬೇಕು ಅಂತ ಬಂದಲ್ಲ, ಈಗ ಹೇಳು. ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗ್ಬಿಡ್ಬೇಕು. ಎದ್ದೇಳಿಸಿದ ತಕ್ಷಣ ಎದ್ದೇಳ್ಬೇಕು, ನಕ್ರ ಮಾಡಬಾರ್ದು. ಪಾರು, ಬಹಳ ವರ್ಷಗಳ ಮೇಲೆ ತಂಬಿಟ್ಟು ಮಡಿಯಿಂದ ಮಾಡೀನಿ. ತಪ್ಪು ಒಪ್ಪು ಏನೇ ಇದ್ರು ಅವಳೇ ನೋಡ್ಕೋಬೇಕು. ಚೊಟ್ಟು, ಇದು ನಿನಗೆ ಅಂತ ಮಾಡಿರೋ ತಂಬಿಟ್ಟಾರ್ತಿ. ನಾಳೆ ನೀನೇ ತಂಬಿಟ್ಟಾರ್ತಿ ಮಾಡ್ಬೇಕು, ಆಯ್ತಾ? ಓಕೆ ಅದಕ್ಕೆ, ಥ್ಯಾಂಕ್ ಯು. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಮತ್ತಿನ್ಯಾರಿಗೆ ಹೇಳ್ಬೇಕದ್ಕೆ? ನಿಮ್ಮ ಅಮ್ಮಂಗೆ. ಇನ್ಯಾರಿಗೆ ಹೇಳ್ತೀಯಾ? ನಿನಗೋಸ್ಕರ ಅಂತ ಇಷ್ಟೊತ್ತಲ್ಲಿ ತಣ್ಣೀರು ಸ್ನಾನ ಮಾಡಿ ಮಡಿಯಿಂದ ತಂಬಿಟ್ಟು ಮಾಡಿದ್ದಾರೆ. ಇವಾಗ ನೀನೇ ಯೋಚನೆ ಮಾಡಿ, ಯಾರಿಗೆ ಥ್ಯಾಂಕ್ಸ್ ಹೇಳ್ತೀಯಾ? ಲೆಕ್ಕದ ಪ್ರಕಾರ ಅವ್ರಿಗೆ ಹೇಳಬೇಕು. ಆದ್ರೆ ನಮಗೋಸ್ಕರ ಯಾರಾದರೂ ಕಷ್ಟಪಟ್ಟು ಏನಾದರೂ ಕೆಲಸ ಮಾಡಿದ್ರೆ ಅವ್ರಿಗೊಂದ್ಕಿಂತ ಕೃತಜ್ಞತೆ ಹೇಳೋದು ನಮ್ಮ ಕರ್ತವ್ಯ. ನಮ್ಮ ತಂಗಿರಿಗೆ ನಾನು ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿವೀನಿ ಅಂತ ನಾನು ನಂಬಿವ್ನಿ. ಅದನ್ನ ನಡೆಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನಗೋಸ್ಕರ ಇಷ್ಟೆಲ್ಲ ಮಾಡಿದಿರಾ, ಥ್ಯಾಂಕ್ ಯು. ಅದಕ್ಕೆ ದೊಡ್ಡೋರು ದೊಡ್ಡದಾಗಿ ಕೊಡ್ತಾರೆ ಅಂತ ಗೊತ್ತಿತ್ತು, ಆದರೆ ಎಷ್ಟು ದೊಡ್ಡದಾಗಿ ಕೊಡ್ತಾರೆ ಅನ್ನೋದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ತಪ್ಪದ ಆಸೆಗೆ ಬಿದ್ದು ತಿಪ್ಪೆ ಪಾಲಾಗಬೇಡ, ಹೇಳಿದ ಕೆಲಸ ಆಗ್ಬೇಕು ಅಷ್ಟೇ. ದಣಿ, ದುಡ್ಡು ಸಿಗ್ತದೆ, ನನ್ನ ಮಗಳು ಒಳ್ಳೆ ಕಡೆ ಸೇರ್ತಾಳೆ ಅನ್ನೋ ಆಗಿದ್ರೆ ನೀವೇನು ಹೇಳೋದೇ ಬೇಡ. ನೀವು ಕಾಲ ತೋರಿಸಿದ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ಅಪ್ಪ ತಂದೆ, ತಲೆ ಮ್ಯಾಗ ಮಡಿಕೊಂಡು ಮಾಡಿದ್ರೆ ಮಾತ್ರ ಸಾಕು, ತಲೆ ಹೋಗೋ ಅಂತ ಕೆಲಸ ಮಾತ್ರ ಮಾಡ್ಬೇಡಪ್ಪ.
ಎಲ್ಲರ ಉಂಟಾ? ನನ್ನ ಮಗಳಿಗೆ ಈಗಾಗಲೇ ಎಲ್ಲ ಏಳು ಮಡಗಿವ್ನಿ. ಆ ಸೀನಿಂಗೆ ನಾಳೆಗೆ ಮದುವೆ ಅನ್ನೋದೇ ಗೊತ್ತಿಲ್ಲ. ಗೊತ್ತಾದ್ರೆ ಪುಕ್ಕಲ್ ಬಡ್ಡಿ ಮಗಂದು ಊರ್ಗೀರ್ ಬಿಟ್ಟವನು ಅಂತ ಹೇಳ್ದೆ ಹಂಗೆ ಮುಚ್ಚಿಟ್ಟಿವ್ನಿ. ಇಲ್ಲ ಇಲ್ಲ, ಸೀನಾ ಹಾಗೆಲ್ಲ ಹೆದರ್ಕೊಂಡು ಊರು ಬಿಡೋನಲ್ಲ. ಅವನು ಶಿವು ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾನೆ ಇದ್ದಾನೆ. ಯಾವತ್ತು ಶಿವು ಅವನ ಮೇಲೆ ಕೈ ಮಾಡಿದ್ನೋ ಅವತ್ತೇ ಅವನ ಮನಸ್ಸಿನಲ್ಲಿ ಹಠ ಮೂಡಿದೆ. ನನ್ನವ್ರು ಬಂದರೆ ಮುಳುಗಬಾ, ಅನ್ನೀರು ಬಂದರೆ ತೇಲ್ಬಾ ಅನ್ನೋ ಥರ ಆಗಬಾರ್ದು ಕೆಲಸ. ಧ್ವನಿ ಎಲ್ಲ ನಾನೇ ನೋಡ್ಕೋತೀನಿ. ಆದರೆ ಭಯ ಆ ಶಿವಂದಷ್ಟೇ. ಅದಕ್ಕೂ ನಮ್ಮ ದನಗಳು ತಯಾರು ಮಾಡಿ ಮಡ್ಗವ್ರೆ. ಬರೀ ದುಡ್ಡು ಕಾಸು ಮಾತ್ರ ಅಲ್ಲ, 100 ಆನೆ ಬಲ ಇರೋ ಜನನ ನಿನ್ನ ಜೊತೆ ಕಳಿಸ್ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಬರೀ ಆ ಶಿವು ಮಾತ್ರ ಅಲ್ಲ, ನಾಳೆ ಆ ಪಿಂಕಿ ಸೀನಿನ ಮದುವೆ ನಿಲ್ಸೋಕ್ಕೆ ಯಾವನೇ ಬಂದರೂ ಹೊಡೆದು ಸಾಯಿಸ್ಬಿಡ್ತಾರೆ. ಆದರೆ ನಮ್ಮ ದನಗಳ ಹೆಸರು ಮಾತ್ರ ಹೊರಗೆ ಬರಕಿಲ್ಲ. ಬಂದ್ರೆ ನಾಲ್ಗೆ ಕಿತ್ತಾಕ್ದಂಗೆ. ದಣಿ, ಇದು ಬರೀ ನಾಲ್ಗೆ ಅಲ್ಲ, ನಿಮ್ಮ ಕಾಲಿನ ಚಪ್ಪಲಿ ಅನ್ಕೊಳ್ಳಿ. ಮುಳ್ಳು ನಿಮ್ಮ ಪಾದಕ್ಕೆ ಚುಚ್ಚಕ್ ಬಂದ್ರೆ ಆ ಚಪ್ಪಲಿ ಹೆಂಗೆ ತನಗೆ ಚುಚ್ಚಿಸ್ಕತ್ತದೋ ನಾನು ಹಂಗೆಯ. ಪದವಿ ಬಂತು ಪಟೇಲ ಅಂದರೆ ಚಪ್ಲಿನೇ ಛತ್ರಿ ಥರ ತಲೆ ಮೇಲೆ ಇಟ್ಕೊಂಡಂತೆ. ನಿಮ್ಗೆ ಯಾಕೋ ನನ್ನ ಮೇಲೆ ಇನ್ನೂ ನಂಬಿಕೆನೆ ಬರ್ತಾ ಇಲ್ಲ ಅನ್ಸ್ತದೆ. ಆ ಸೀನಂಗೂ ಪಿಂಕಿಗೂ ಮದುವೆ ಮಾಡಿ ಮುಗಿಸಿ ಬಂದು ನಿಮ್ಮ ಮುಂದೆ ನಿಂತ್ಕತೀನಿ. ಅಲ್ಲಿ ಗಂಟ ನೀವು ಸ್ವಲ್ಪ ಸಮಾಧಾನವಾಗಿರಿ. ನಾನಿನ್ ಬರ್ತೀನಿ ದಣಿ, ಬರ್ತೀನಿ. ಅಡಿ ಆದರೂ ನೀವು ಯಾಕೆ ಈ ಮುನ್ಸನ್ನ ನಂಬ್ತಾನೆ ಇಲ್ವಲ್ಲ? ಪಣ ಕಟ್ಟೋನ್ ಜೊತೆ ಹೆಣ್ಗಾಡ್ಬೋದು ಕಣೋ ಛತ್ರಿ, ಆದರೆ ಹಣ ಕೊಡೋನ್ ಜೊತೆ ಹೆಣ್ಗಾಡೋದು ಕಷ್ಟ.